ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದೇವರಾಗಿರುವಂತಹ ಶ್ರೀ ಬೆನಕೇಶ್ವರ ಸ್ವಾಮಿಯ ತಿರುಗಣಿ ರಥೋತ್ಸವವು ಗುರುವಾರ ಬೆಳಗಿನ ಜಾವ ಸಕಲ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಹಾಗೂ ರಥಶಾಂತಿ ಪೂಜೆ ಸೇರಿದಂತೆ ದೇವಸ್ಥಾನಗಳ ಆಡಳಿತ ಮಂಡಳಿಯವರು ಹಾಗೂ ಬೆನಕನಹಳ್ಳಿ ಗ್ರಾಮದ ಗುರು ಹಿರಿಯ ಮುಖಂಡರುಗಳು ಮತ್ತು ಭಕ್ತ ಬಾಂಧವರು ಭಾಗವಹಿಸಿ ದೇವಸ್ಥಾನದ ಆವರಣದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತಿತರೆ ಧಾರ್ಮಿಕ ವಿಧಿವಿಧಾನಗಳ ಕೈಂಕರ್ಯಗಳನ್ನು ನೆರವೇರಿಸಿ ರಥಬೀದಿಯಲ್ಲಿ ಅಲಂಕೃತಗೊಂಡಂತಹ ರಥದಲ್ಲಿ ಶ್ರೀ ಬೆನಕೇಶ್ವರ ಸ್ವಾಮಿ, ಶ್ರೀ ಬಸವೇಶ್ವರ ಸ್ವಾಮಿಯನ್ನು ರಥಾರೋಹಣ ಮಾಡಿಸುವ ಮೂಲಕ ರಥೋತ್ಸವಕ್ಕೆ ಭಾಗವಹಿಸಿದಂತಹ ಭಕ್ತ ಸಮೂಹದ ನಡುವೆ ಗ್ರಾಮದ ದೇವಸ್ಥಾನಗಳ ಆಡಳಿತ ಮಂಡಳಿಯವರು ಚಾಲನೆಯನ್ನು ನೀಡಿದ್ದು, ಬೆನಕನಹಳ್ಳಿ ಗ್ರಾಮದ ರಥೋತ್ಸವದ ವಿಶೇಷವಾಗಿದೆ. ಶ್ರೀ ಬೆನಕೇಶ್ವರ ಸ್ವಾಮಿಯ ರಥದಲ್ಲಿ ದೇವತಾ ಉತ್ಸವ ಮೂರ್ತಿಗಳನ್ನು ರಥಾರೋಹಣ ಮಾಡಿಸುತ್ತಿದ್ದಂತೆ ತಿರುಗಣಿಯನ್ನು ತಿರುಗಿಸುವ ಮೂಲಕ ರಥೋತ್ಸವ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಸಾಗಿದ್ದು ವಿಶೇಷವಾಗಿ ಗಮನ ಸೆಳೆಯುವಂತಹ ಸಂಗತಿಯಾಗಿದೆ. ರಥೋತ್ಸವಕ್ಕೆ ಮೆರುಗು ನೀಡುವಂತಹ ಸಾಂಸ್ಕೃತಿಕ ಕಲಾ ತಂಡಗಳಾಗಿರುವಂತಹ ಪುರುವಂತಿಕೆಯ ಉಡುಪುಗಳನ್ನು ಆಡುವಂತಹ ಸಮೇಳ, ನಂದಿಧ್ವಜ ಕುಣಿತ, ಮಂಗಲವಾದ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ರಥೋತ್ಸವಕ್ಕೆ ವಿಶೇಷ ಮೆರುಗನ್ನು ನೀಡಿದ್ದು ಆಕರ್ಷಣೀಯವಾಗಿರುವಂತಹ ಸಂಗತಿಯಾಗಿದೆ. ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಒಳಗೊಂಡಂತೆ ರಾಜ್ಯದ ವಿವಿಧೆಡೆಗಳಿಂದ ಬೆನಕೇಶ್ವರ ಸ್ವಾಮಿಯ ಭಕ್ತ ಬಾಂಧವರು ಶ್ರದ್ಧಾಭಕ್ತಿಯಿಂದ ಬಂದು ಪಾಲ್ಗೊಂಡು ರಥೋತ್ಸವದಲ್ಲಿ ದೇವರ ದರ್ಶನವನ್ನು ಪಡೆಯುವ ಜೊತೆಗೆ ದೇವಸ್ಥಾನದ ಸನ್ನಿಧಾನದಲ್ಲಿ ದೇವತಾ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡುವ ಮೂಲಕ ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಣೆ ಮಾಡಿ ಗ್ರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು. ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಅನ್ನದಾಸೋಹ ಪ್ರಸಾದವನ್ನು ತಯಾರಿಸಿ ಉಣಬಡಿಸಲಾಯಿತು. ರಥೋತ್ಸವದಲ್ಲಿ ಭಾಗವಹಿಸಿದಂತಹ ದೇವತಾ ಉತ್ಸವ ಮೂರ್ತಿಗಳಿಗೆ ದೇವಸ್ಥಾನದ ವತಿಯಿಂದ ವಿಶೇಷ ಪೂಜೆ ಗೌರವವನ್ನು ಸಮರ್ಪಣೆ ಮಾಡುವ ಮೂಲಕ ರಥೋತ್ಸವ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ನೆರವೇರಿದ್ದು ವಿಶೇಷವಾಗಿತ್ತು. ಶ್ರೀ ಬೆನಕೇಶ್ವರ ಸ್ವಾಮಿ ರಥೋತ್ಸವದ ನಿಮಿತ್ತವಾಗಿ ಭಾಗವಹಿಸಿದಂತಹ ಭಕ್ತ ಬಾಂಧವರು ವಿಶೇಷ ಪೂಜೆ ಹಾಗೂ ಸೇವೆಯನ್ನು ಸಮರ್ಪಣೆ ಮಾಡುವ ಜೊತೆಗೆ ಧಗೆಯ ಬಿಸಿಲ ದಣಿವಾರಿಸುವ ಸಲುವಾಗಿ ಟ್ರ್ಯಾಕ್ಟರ್ಗಳಲ್ಲಿ, ಎತ್ತಿನ ಬಂಡಿಗಳಲ್ಲಿ ಬೆಲ್ಲದ ಪಾನಕವನ್ನು ತಂದು ಭಾಗವಹಿಸಿದಂತಹ ಭಕ್ತ ಬಾಂಧವರಿಗೆ ಸಮರ್ಪಣೆ ಮಾಡುವ ಮೂಲಕ ರಥೋತ್ಸವದ ಧಾರ್ಮಿಕ ಕೈಂಕರ್ಯದಲ್ಲಿ ತಮ್ಮದೇ ಆದ ಸೇವೆಯನ್ನು ಸಮರ್ಪಿಸಿದ್ದು ಕೂಡ ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕೊಡಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಬೆನಕನಹಳ್ಳಿ ಗ್ರಾಮದ ನಮ್ಮ ಆತ್ಮೀಯರು ದಯಪಾಲಿಸಿದಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕಾಗಿ ಕೋರುತ್ತೇವೆ. ಬೆನಕನಹಳ್ಳಿ ಗ್ರಾಮದಲ್ಲಿ ಸುಮಾರು 400 ವರ್ಷಗಳಿಗಿಂತ ಪೂರ್ವದಿಂದಲೂ ಈ ತಿರುಗಣಿ ರಥೋತ್ಸವವನ್ನು ವಿಶೇಷವಾಗಿ ಮುಂದುವರಿಸಿಕೊಂಡು ಬಂದಿರುವಂತಹ ಸಂಗತಿ ನಿಜಕ್ಕೂ ಭಕ್ತಿ ಪ್ರಧಾನ ಹಾಗೂ ವೈಶಿಷ್ಟ್ಯ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ.